ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹುಣಸೆ ಹೂವು ಮತ್ತು ಮೊಗ್ಗು ಬಳಸಿ ಪಲ್ಯ ಮಾಡುತ್ತಿದ್ದೇನೆ. ಇದು ಮುದ್ದೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತದೆ. ಹುಣಸೆ ಹಣ್ಣಿನಂತೆ ಹುಣಸೆ ಎಲೆ, ತೊಗಟೆ, ಬೀಜ ಮತ್ತು ಹೂವಿನಲ್ಲೂ ಅನೇಕ ಔಷಧೀಯ ಗುಣಗಳು ಇದೆ. ಹುಣಸೆಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಸಿಯಂ, ಕಬ್ಬಿಣ, ಕ್ಯಾಲ್ಸಿಯಂ, ನಾರಿನಂಶ ಹೀಗೆ ಹಲವಾರು ಪೋಷಕಾಂಶಗಳ ಆಗರ. ಹುಣಸೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಸ್ಥಿರಗೊಳಿಸಲು, ತೂಕ ಇಳಿಸಲು ಸಹಕಾರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ರಕ್ತಹೀನತೆ ಎದುರಿಸಲು ಹುಣಸೆ ಸಹಕಾರಿ. ಹುಣಸೆ ಹೂವು ಮೊಗ್ಗನ್ನು ಈ ರೀತಿ ಬಿಡಿಸಿ ಇಟ್ಟುಕೊಂಡಿದ್ದೇನೆ. ಹುಣಸೆ ಹಣ್ಣಿನಲ್ಲಿರುವಷ್ಟೇ ಹುಳಿ ಈ ಹೂವಿನಲ್ಲೂ ಇರುತ್ತದೆ. ನೋಡುವುದಕ್ಕೂ ಈ ಹೂವು ಚೆನ್ನಾಗಿದೆ, ಬಹಳ ಫ್ರೆಶ್ ಆಗಿದೆ. ಈ ಹೂವಿನಲ್ಲಿ ಹುಳಿ ಇರುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಈಗ ಕುಕ್ಕರ್ಗೆ ಬೇಳೆ ಮತ್ತು ಹುಣಸೆ ಹೂವು ಮುಳುಗುವಷ್ಟು ನೀರು ಹಾಕಿಕೊಂಡಿದ್ದೇನೆ. ಅರ್ಧ ಕಪ್ ನೆನೆಸಿದ ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಉಪ್ಪು, ಬಿಡಿಸಿ ಇಟ್ಟುಕೊಂಡಿರುವ ಹುಣಸೆ ಹೂವು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡುತ್ತಿದ್ದೇನೆ. 2 ವಿಸಲ್ ಆದಮೇಲೆ ಸ್ಟವ್ ಆಫ್ ಮಾಡಿ ಆರಲು ಬಿಡುತ್ತೇನೆ. ಕುಕ್ಕರ್ನಲ್ಲಿ ಬೇಳೆ ಮತ್ತು ಹುಣಸೆ ಹೂವು ಹದವಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಸಮಯ ಆರಲು ಬಿಡೋಣ. ಹುಣಸೆ ಹೂವನ್ನು ಈ ರೀತಿ ಶೋಧಿಸಿಕೊಳ್ಳುತ್ತಿದ್ದೇನೆ. ಈಗ ಹುಣಸೆ ಹೂವಿನ ಪಲ್ಯಕ್ಕೆ ಈ ರೀತಿ ರೆಡಿ ಮಾಡಿಕೊಂಡಿದ್ದೇನೆ. ಪಾನ್ಗೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕುತ್ತಿದ್ದೇನೆ. ಸಾಸಿವೆ ಸಿಡಿದ ಮೇಲೆ 2 ಕಟ್ ಮಾಡಿದ ಹಸಿರು ಮೆಣಸಿನಕಾಯಿ ಸೇರಿಸಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕು. ಸ್ವಲ್ಪ ಕರಿಬೇವು ಸೇರಿಸಿ 1 ಗೆಡ್ಡೆ ಕಟ್ ಮಾಡಿದ ಈರುಳ್ಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದೇನೆ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ 1 ಕಪ್ ಬೆಂದ ಹುಣಸೆ ಹೂವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 1 ಹೋಳು ತೆಂಗಿನ ತುರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೇರಿಸಿಕೊಳ್ಳುತ್ತಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದೇನೆ. ಈಗ ಹುಣಸೆ ಹೂವಿನ ಪಲ್ಯ ರೆಡಿಯಾಗಿದೆ. ಇದು ಮುದ್ದೆ ಮತ್ತು ಅನ್ನಕ್ಕೆ ಒಳ್ಳೆ ಸೈಡ್ ಡಿಶ್. ತುಂಬ ರುಚಿಯಾಗಿರುತ್ತದೆ. ನೀವು ಕೂಡ ಟ್ರೈ ಮಾಡಿ. ನಮಗೆ ಸುಲಭವಾಗಿ ಸಿಗುವ ಹುಣಸೆ ಹೂವು ಮತ್ತು ಮೊಗ್ಗು ಬಳಸಿ ಈ ರೀತಿ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತದೆ. ನಾನು ಮಾಡಿದ ಹುಣಸೆ ಹೂವು ಮತ್ತು ಮೊಗ್ಗಿನ ಪಲ್ಯ ನಿಮಗೂ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ. ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.